ಸಿದ್ದರಾಮಯ್ಯನವರೇ ನೀವೇ ನೇಮಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕ ಎಂಬ ಕಾರಣಕ್ಕೆ ತಿರಸ್ಕರಿಸಿದ್ದೀರಾ ಎಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಸಂಸದ ಗೋವಿಂದ ಕಾರಜೋಳ ಸಿಎಂಗೆ ಪ್ರಶ್ನೆ ಮಾಡಿದರು. ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನೀವೇ ರಚಿಸಿದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವರದಿ ವೈಜ್ಞಾನಿಕ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಸ್ಪಷ್ಟಪಡಿಸಲು ಒತ್ತಾಯಿಸಿದರು. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಶೇಕಡ 17 ಎಂದಿದ್ರು ಶೇಕಡ 15ಕ್ಕೆ ಸೀಮಿತ ಮಾಡಿ ಕೊಡಬಹುದಾಗಿತ್ತು, ಯಾಕೆ ಕೊಟ್ಟಿಲ್ಲ ಎಂದು ಕೇಳಿದರು. ನಿನ್ನೆ ದಿನ ಬೆಟ್ಟ ಅಗಿದು ಇಲ್ಲಿ ಹುಡುಕಿದಂತೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಜಾರಿ ನಿರ್ಧಾರ ಪ್ರಕಟಿಸಿ ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಬೆಟ್ಟ ಅಗದು ಇಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವೇ ನೇಮಕ ಮಾಡಿದಂತ ನಾಗಮೋಹನ್ ದಾಸ್ ಅವರು ವರದಿ ಅವೈಜ್ಞಾನಿಕ ಅಂತ ತಿರಸ್ಕಾರ ಮಾಡಿದಿರಾ ಅಥವಾ ನೀವೇ ರಚನೆ ಮಾಡಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ವರದಿ ವೈಜ್ಞಾನಿಕ ಅಂತ ಒಪ್ಪಿಕೊಂಡಿದ್ದೀರಾ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅವ್ರಿಗೆ ನೇರ ಪ್ರಶ್ನೆ. ಎರಡನೇದ್ದು, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗಿನ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? 15ಕ್ಕೆ ಅದನ್ನು ಸೀಮಿತ ಮಾಡಿ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಎರಡನೇ ಪ್ರಶ್ನೆ. ಮೂರನೇದ್ದು, ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು ಅಥವಾ ನಿಮಗೇನಾದ್ರೂ ಬದ್ಧತೆ ಇದೆನಾ? ಬದ್ಧತೆ ಇದ್ರೆ, ಅಹಿಂದ ವರ್ಗದ ಬಗ್ಗೆ ಬದ್ಧತೆ ಇದ್ರೆ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ವರದಿಗಳನ್ನು ತರಿಸಿದ್ರಿ. ಕೆಂಪರಾಜ್ ಆಯೋಗದ ವರದಿ ಮೂಲೆಗುಂಪು ಮಾಡಿದ್ರಿ, ಅದು ಆದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಮೂಲೆಗುಂಪು ಮಾಡಿದ್ರಿ, ಮತ್ತು ಮಧುಸೂದನ್ ನಾಯ್ಕ್ ಅವರು ವರದಿ ಬರಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನ ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡತಕ್ಕಂತ ಪರದಾಟ ನೋಡಿದ್ರ ನಮಗನ್ನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರೂ ಈ ಪ್ರಪಂಚದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಮಾಡತಕ್ಕಂಥದ್ದನ್ನ ನಾನ್ ಟೀಕೆ ಮಾಡೋದಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, PWD ಮಿನಿಸ್ಟರು ಸಿದ್ದರಾಮಯ್ಯನವರು ಇತ್ತೀಚೆಗೆ ಬರೀ ಕಾಂಪ್ರಮೈಸಿಂಗ್ ರಾಜಕಾರಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಅಸತ್ಯನ ಸತ್ಯ ಅನ್ನೋದು ಅವರೇ ಹೇಳಬೇಕು. ಮತ್ತು ನಮ್ಮ KN ರಾಜಣ್ಣ ಅವರು, ತುಮಕೂರು ನಮ್ಮ ಮಾಜಿ ಮಂತ್ರಿ, ಅವರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಬದ್ಧತೆ ಇಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಬದ್ಧತೆ ಇಲ್ಲ ಅನ್ನೋದನ್ನ ಅವ್ರ ಪಕ್ಷದ ಶಾಸಕರು ಮಂತ್ರಿಗಳ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರಿಗಾಗಿರ್ಬೋದು, ಇನ್ನುಳಿದ ನ್ಯಾಯಮೂರ್ತಿಗಳಿಗೆ ನನ್ನ ವಿನಂತಿ ಅದ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಮಿಷನ್ಗೆ ನಿಮ್ಮನ್ನು ನೇಮಕ ಮಾಡಿದರೆ ದಯವಿಟ್ಟು ಒಪ್ಕೊಳ್ಬೇಡಿ. ನಿಮಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮೀಸಲಾತಿ ವಿಷಯದಲ್ಲಿ ನಿನ್ನೆ ಅವರು ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಸದಾಶಿವಯ್ಯನವ್ರ ವರದಿ ಇತ್ತು, ನಾಗಮೋಹನ್ ದಾಸರ ವರದಿ ಇತ್ತು, ನಮ್ಮದೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಚನೆ ಮಾಡಿರ್ತಕ್ಕಂಥ ಸಂಪುಟದ ಉಪಸಮಿತಿ ವರದಿ ಇತ್ತು. ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು.
ಯಾವುದೂ ಇಲ್ಲದೆ ಕಾಜಿ ನ್ಯಾಯ ಮಾಡಿ ಕೆಲವ್ರನ್ನ ಸಾಕಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಅಂಬೇಡ್ಕರ್ಗೆ ಹೋಲಿಸ್ತಾರ, ಸಿದ್ದರಾಮಯ್ಯನವ್ರಿಗೆ ಹಾಲ ತುಪ್ಪದ ಸ್ನಾನ ಮಾಡಿಸ್ತಾರ, ಹಾಲ ತುಪ್ಪ ಎರಿತಾರೆ, ಫೋಟೋಕ್ ನೋಡಿರಿಲ್ಲ. ಇನ್ನು ಕೆಲವರು ಸಿಎ ತಿನ್ನೋದನ್ನು ಮಾಡ್ತಾರೆ. ಅವ್ರಿಗೆ ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.